ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡಿಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ಪ್ರಥಮ PUC ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ ನಾವು ಕ್ಲಾಸಸ್ ಮಾಡ್ತಾಯಿದ್ವಿ. ಹಿಂದಿನ ಒಂದು ವಿಡಿಯೋದೊಳಗೆ ನಾವು ಒರಿಜಿನ್ ಆಫ್ ಅಕೌಂಟಿಂಗ್ ಮತ್ತು ನೀಡ್ ಆಫ್ ಅಕೌಂಟಿಂಗ್ ತಿಳ್ಕೊಂಡಿದ್ದೀವಿ. ಈ ಒಂದು ವಿಡಿಯೋದೊಳಗೆ ವಾಟ್ ಆರ್ ದಿ ಅಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ನೋಡೋಣ. ಅಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್, ಫಸ್ಟ್ ಒನ್ ಈಸ್ ಟು ನೋ ದಿ ಪ್ರಾಫಿಟ್ ಆರ್ ಲಾಸ್ ಆಫ್ ದಿ ಬಿಸ್ನೆಸ್. To know the profit or loss during a particular financial year. ಒಂದು ವರ್ಷದೊಳಗೆ, ಒಂದು ಫೈನಾನ್ಷಿಯಲ್ ಇಯರ್ದೊಳಗೆ ನಮ್ಮ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಅಂತ ನಾವು ಕಂಡು ಹಿಡಿಬೇಕು. ಆ ಒಂದು ಉದ್ದೇಶದಿಂದ ನಾವು ಏನು ಮಾಡ್ತಾಯಿದ್ದೀವಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ಪ್ರತಿ ದಿವಸ ಎಂಟ್ರಿ ಮಾಡ್ತಾಯಿದ್ದೀವಿ. ದಟ್ ಈಸ್ ಟು ನೋ ದಿ ಪ್ರಾಫಿಟ್ ಆರ್ ಲಾಸ್ ಡ್ಯೂರಿಂಗ್ ಅ ಪರ್ಟಿಕ್ಯುಲರ್ ಪೀರಿಯಡ್. ನೆಕ್ಸ್ಟ್ ಒನ್ ಈಸ್ ಟು ನೋ ದಿ ಎಕ್ಸಾಕ್ಟ್ ರೀಸನ್ಸ್ ಲೀಡಿಂಗ್ ಟು ಪ್ರಾಫಿಟ್ ಆರ್ ಲಾಸ್. ಟು ನೋ ದಿ ಎಕ್ಸಾಕ್ಟ್ ರೀಸನ್ಸ್ ಲೀಡಿಂಗ್ ಟು ಪ್ರಾಫಿಟ್ ಆರ್ ಲಾಸ್, ಸೆಕೆಂಡ್ ಅಬ್ಜೆಕ್ಟಿವ್. ಯಾಕಂದರೆ ಈಗ ನಾವು ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿನ ಮಾಡಿಲ್ಲ, ಒಂದು ವರ್ಷ 2 ವರ್ಷವರೆಗೆ ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡಿಲ್ಲ ಅಂತ ತಿಳ್ಕೊರಿ. ಆವಾಗ 2ನೇ ವರ್ಷ ಆದಮೇಲೆ ನಮಗೆ ಯಾಕೋ ಒಂದು ಬಿಸ್ನೆಸ್ ಯಾಕೋ ಸರಿ ಅನ್ನಿಸ್ತಾ ಇಲ್ಲ, ಇದು ಅನ್ನಿಸ್ತಾ ಇಲ್ಲ, ಆವಾಗೇನೋ ನಾವು ಅಕೌಂಟ್ಸ್ ಎಲ್ಲ ಚೆಕ್ ಮಾಡಿದ್ದೀವಿ ಅಂದರೆ ನಮಗೆ ಲಾಸ್ ಇತ್ತು ಅಂತ ತಿಳ್ಕೊರಿ. ಆ ಲಾಸ್ ಇತ್ತಂದ್ರೆ ಆ ಸಂದರ್ಭದಲ್ಲಿ ನಾವು ಡಿಸಿಷನ್ ತೊಗೊಳಿಕ್ಕೆ ಬರೋಂಗಿಲ್ಲ, ಸೆಟ್ರೈಟ್ ಮಾಡಲಿಕ್ಕೆ ಆಗೋದಿಲ್ಲ. ಏನಾದರೂ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿ ಅಥವಾ ಏನೋ ಯಾವುದೇ ಒಂದು ಕಾರಣದಿಂದ ಲಾಸ್ ಆಗಿತ್ತಂದರೆ ಆ ಲಾಸನ್ನು ಸೆಟ್ರೈಟ್ ಮಾಡಲಿಕ್ಕೆ ಆಫ್ಟರ್ 2 years 3 years ಇಟ್ ಈಸ್ ವೆರಿ ಡಿಫಿಕಲ್ಟ್ ಆಗ್ತದೆ. ಅಂಥ ಒಂದು ಉದ್ದೇಶ ಒಂದು ಸಾಲ್ವ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಪ್ರತಿ ದಿವಸ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡ್ತೀವಿ. ಆ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡೋದ್ರಿಂದ ನಮಗೆ ಪ್ರಾಫಿಟ್ ಆಗಲಿಕ್ಕೆ ಅಥವಾ ಲಾಸ್ ಆಗಲಿಕ್ಕೆ ಏನು ಕಾರಣ ಅನ್ನೋದು ನಮಗೆ ಗೊತ್ತಾಗ್ತದೆ. ದೆನ್ ಮೂರನೇದು, ಟು ನೋ ದಿ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಆಫ್ ದಿ ಬಿಸ್ನೆಸ್. ಟು ನೋ ದಿ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್ ಅಂತೀವಿ. ಈಗ ಬ್ಯಾಲೆನ್ಸ್ ಶೀಟ್ ಹಾಕ್ತೀವಿ ನಾವು. ಬ್ಯಾಲೆನ್ಸ್ ಶೀಟದ ಮೇನ್ ಉದ್ದೇಶ ಅಂದರೆ ಟು ನೋ ದಿ ಕ್ಯಾಪಿಟಲ್, ಲೈಬಿಲಿಟೀಸ್ ಆ್ಯಂಡ್ ಅಸೆಟ್ಸ್ ಎಷ್ಟದ, ಲೈಬಿಲಿಟೀಸ್ ಎಷ್ಟದ, ಕ್ಯಾಪಿಟಲ್ ಎಷ್ಟದ ಅಂತ ನಮ್ಗೆ ಗೊತ್ತಾಗಬೇಕಂದ್ರೆ ನಮಗೆ ಬ್ಯಾಲೆನ್ಸ್ ಶೀಟನ್ನು ನಾವು ಪ್ರಿಪೇರ್ ಮಾಡಬೇಕಾಗ್ತದೆ. ಈ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಂದ್ರೆ ಫ್ರಮ್ ದಿ ಬಿಗಿನಿಂಗ್ ಎಲ್ಲ ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡ್ಕೊಂಡು ಬಂದಾಗ ನಾವು ಮಾತ್ರ ಫೈನಲ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡಲಿಕ್ಕೆ ಆಗ್ತದೆ. ಅದರ್ವೈಸ್ ಇಟ್ ಇಸ್ ನಾಟ್ ಪಾಸಿಬಲ್. ಸೊ to know the assets and liabilities of the business. Next, fourth one is to know the amount payable to the creditors. ಈಗ ಸಪ್ಲೈಯರ್ಸ್ ಇರ್ತಾರೆ, ನಮಗೆ ನಾವು ಉದ್ರಿಯಾಗಿ ಕೊಂಡ್ಕೊಂಡು ಬಂದಿರ್ತೀವಿ. ಯಾವಾಗ ಉದ್ರಿಯಾಗಿ ನಾವು ಕೊಂಡ್ಕೊಂಡು ಬಂದೇವಂದರೆ ಅವರಿಗೆ ನಾವು ಅಮೌಂಟ್ ಕೊಡಬೇಕು. ನಮ್ಮ 3-4 ಜನ 5-6 ಜನ ಸಪ್ಲೈಯರ್ಸ್ ಅದಾರ ಅಂತ ತಿಳ್ಕೊರಿ. ಯಾವ ಸಪ್ಲೈಯರಿಗೆ ಎಷ್ಟೆಷ್ಟು ಅಮೌಂಟ್ ಡ್ಯೂ ಅದ, ಎಷ್ಟು ಅಮೌಂಟ್ ಕೊಟ್ಟೇವಿ, ಎಷ್ಟು ಅಮೌಂಟ್ ಇನ್ನೂ ಕೊಡಬೇಕಾಗಿದೆ ಅನ್ನೋದು ಗೊತ್ತಾಗಬೇಕಂದ್ರೆ ಇವೆಲ್ಲ ಟ್ರಾನ್ಸಾಕ್ಷನ್ಸನ್ನು ನಾವು ಎಂಟ್ರಿ ಮಾಡಿರಬೇಕಾಗ್ತದೆ. ಇನ್ನು ನಂಬರ್ 5, ಟು ನೋ ದಿ ಅಮೌಂಟ್ ರಿಸೀವಬಲ್ ಫ್ರಾಮ್ ಡೆಟರ್ಸ್. ನಾವು ಉದ್ರಿಯಾಗಿ ಮಾರಾಟ ಮಾಡಿರ್ತೀವಿ. ನಾವು ಉದ್ರಿಯಾಗಿ ಮಾರಾಟ ಮಾಡಿದಂಥ ನಮ್ಮ ಕಸ್ಟಮರ್ 5-6 ಜನ ಇದ್ರಂದರೆ ಯಾವ ಕಸ್ಟಮರಿಂದ ಎಷ್ಟು ಅಮೌಂಟ್ ಬರಬೇಕಾಗಿದೆ, ಎಷ್ಟು ಅಡ್ವಾನ್ಸ್ ಕೊಟ್ಟಿದ್ದಾರೆ, ಇನ್ನೂ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಗೊತ್ತಾಗಬೇಕಂದ್ರೆ ನಮಗೆ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡಿರಲೇಬೇಕು. ದೀಸ್ ಆರ್ ಸಮ್ ಆಫ್ ದಿ ಅಬ್ಜೆಕ್ಟಿವ್ಸ್ ಆಫ್ ದಿ ಅಕೌಂಟಿಂಗ್. ದೆನ್ ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್. ಅಡ್ವಾಂಟೇಜಸ್ ಏನದ ಅಕೌಂಟಿಂಗ್ ಮಾಡೋದ್ರಿಂದ? ನಂಬರ್ 1 ಈಸ್ it helps to ascertain the profit or loss as well as the reasons for the same. It helps, accounting helps, recording of the transactions will be helps to ascertain the profit or loss. Profit or loss ಅನ್ನು ಕಂಡು ಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಲಾಸ್ ಆಗಿತ್ತು ಅಥವಾ ಹ್ಯಾವಿ ಪ್ರಾಫಿಟ್ ಆಗಿತ್ತು ಅಂದರೆ ಅದಕ್ಕಾಗಿ ಏನು ಕಾರಣ ಅನ್ನುವಂಥದ್ದನ್ನು ಕಂಡು ಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಅಡ್ವಾಂಟೇಜ್. ದೆನ್ ಇಟ್ ಹೆಲ್ಪ್ಸ್ ಫಾರ್ ದಿ ಕಂಪ್ಯಾರಿಸನ್ ಆಫ್ ದಿ ರಿಸಲ್ಟ್ಸ್ ಆಫ್ ದಿ ಡಿಫ್ರೆಂಟ್ ಇಯರ್ಸ್. ಈ ಒಂದು ರೆಕಾರ್ಡ್ಸ್ ಮಾಡೋದ್ರಿಂದ, ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡೋದ್ರಿಂದ, ಫೈನಲ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡೋದ್ರಿಂದ, ರಿಸಲ್ಟನ್ನು ಕಂಡು ಹಿಡಿಯೋದ್ರಿಂದ ಒಂದು ವರ್ಷದ ರಿಸಲ್ಟನ್ನು ಇನ್ನೊಂದು ವರ್ಷದ ರಿಸಲ್ಟ್ ಜೊತೆಗೆ ಕಂಪ್ಯಾರಿಸನ್ ಮಾಡಿ ಯಾವ ವರ್ಷದಲ್ಲಿ ಪ್ರಾಫಿಟ್ ಜಾಸ್ತಿ ಆಗಿದೆ, ಯಾವ ವರ್ಷದಲ್ಲಿ ಪ್ರಾಫಿಟ್ ಕಡಿಮೆ ಆಗಿದೆ ಅನ್ನೋದನ್ನು ನಾವು ಕಂಡು ಹಿಡೀಲಿಕ್ಕೆ ಸಾಧ್ಯದ. ಅದಕ್ಕಾಗಿ ಅಕೌಂಟಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ದೆನ್ ಥರ್ಡ್ ಒನ್ ಇಸ್ ಇಟ್ ಹೆಲ್ಪ್ಸ್ ಟು ಅಸರ್ಟೈನ್ ಅಮೌಂಟ್ ರಿಸೀವಬಲ್ ಫ್ರಾಮ್ ದಿ ಡೆಟರ್ಸ್. ದ ಟ್ರಾನ್ಸಾಕ್ಷನ್ಸ್ ಎಂಟ್ರಿ ಮಾಡೋದ್ರಿಂದ ನಾವು ಉದ್ರಿಯಾಗಿ ಮಾರಾಟ ಮಾಡಿರ್ತೀವಿ. ಉದ್ರಿಯಾಗಿ ಮಾರಾಟ ಮಾಡಿದ ಮೇಲೆ ನಮ್ಮ ಕಸ್ಟಮರ್ಸ್ ಇರ್ತಾರೆ. ಆ ಕಸ್ಟಮರ್ಸ್ ABCD ಲೈಕ್ ದ್ಯಾಟ್ ಒಂದು 5-6 ಜನ ಕಸ್ಟಮರ್ಸ್ ಇದ್ರಂದರೆ ಯಾವ ಕಸ್ಟಮರಿಂದ ಎಷ್ಟೆಷ್ಟು ಅಮೌಂಟ್ ಬರಬೇಕಾಗಿದೆ ಅನ್ನೋದು ಈ ಒಂದು ರೆಕಾರ್ಡ್ಸ್ದಿಂದ ಮೇಂಟೈನ್ ಮಾಡೋದ್ರಿಂದ ಗೊತ್ತಾಗ್ತದೆ. ದೆನ್ ಇಟ್ ಹೆಲ್ಪ್ಸ್ ಟು ಅಸರ್ಟೈನ್ ದಿ ಅಮೌಂಟ್ ಪೇಬಲ್ ಟು ದಿ ಕ್ರೆಡಿಟರ್ಸ್. ಅಮೌಂಟ್ ಪೇಬಲ್ ಟು ದಿ ಕ್ರೆಡಿಟರ್ಸ್ ಅಂದರೆ ನಮಗೆ ಸಪ್ಲೈ ಮಾಡಿದಂಥ ನಮ್ಮ ಸಪ್ಲೈಯರ್ಸ್ ಏನದಾರೆ ಅವರು ಯಾರ್ಯಾರ ಕಡೆಯಿಂದ ನಾವು ಸಪ್ಲೈ ಮಾಡಿದ್ದೀವಿ, ಯಾರ್ಯಾರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದೀವಿ, ಇನ್ನೂ ಎಷ್ಟು ಬ್ಯಾಲೆನ್ಸ್ ಕೊಡಬೇಕಾಗಿದೆ ಅನ್ನೋದು ನಮಗೆ ಗೊತ್ತಾಗಬೇಕಂದ್ರೆ ಅಕೌಂಟಿಂಗ್ ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಮಾಡಿರಬೇಕಾಗ್ತದೆ. ದೆನ್ ಇಟ್ ಹೆಲ್ಪ್ಸ್ ಟು ಅಸರ್ಟೈನ್
ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್. ಈ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ನಾವು ಸರಿಯಾಗಿ ಎಂಟ್ರಿ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಒಂದು ಬಿಸ್ನೆಸ್ದಲ್ಲಿ ಅಸೆಟ್ಸ್ ಎಷ್ಟದ, ಲೈಬಿಲಿಟೀಸ್ ಎಷ್ಟದ ಅಂಥೇಳಿ ಗೊತ್ತಾಗ್ತದೆ. ಆ ಒಂದು ಇನ್ಫಾರ್ಮೇಷನು ನಮಗೆ ಅಕೌಂಟ್ಸ್ದಿಂದ ಸಿಗ್ತದೆ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಒನ್, ಇಟ್ ಆ್ಯಕ್ಟ್ಸ್ ಆ್ಯಸ್ ದಿ ಎವಿಡೆನ್ಸ್ ಇನ್ ದ ಕೋರ್ಟ್ ಆಫ್ ಲಾ. ಈ ಒಂದು ಎಂಟ್ರೀಸ್ ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡೋದ್ರಿಂದ, ಇದನ್ನು ಮಾಡೋದ್ರಿಂದ ಏನಾದರೂ ನಾಳೆ ಡಿಸ್ಪ್ಯೂಟ್ ಅರೈಸ್ ಆಯಿತು, ನಮ್ಮ ಕಸ್ಟಮರ್ ಜೊತೆಗೆ ಇರ್ಬೋದು ಅಥವಾ ನಮ್ಮ ಸಪ್ಲೈಯರ್ಸ್ ಜೊತೆಗೆ ಇರ್ಬೋದು, ಏನಾದರೂ ಡಿಸ್ಪ್ಯೂಟ್ಸ್ ಆಯಿತು, ಕೋರ್ಟಿಗೆ ಕೇಸ್ ಆಯಿತು, ಇದಾಯಿತು ಅಂದರೆ ಅಂಥ ಸಂದರ್ಭದಲ್ಲಿ ನಮ್ಮ ಅಕೌಂಟ್ಸಿಂಗ್ ರಿಕಾರ್ಡ್ಸ್ ಏನಿರ್ತವೆ ಅದು ಒಂದು ಎವಿಡೆನ್ಸ್ ಆಗಿ ವರ್ಕ್ ಮಾಡ್ತದೆ, ಎವಿಡೆನ್ಸ್ ಆಗ್ತದೆ ಅಂಥೇಳಿ ನಮಗೆ ಒಂದು ಎವಿಡೆನ್ಸ್ ಸಿಗ್ತದೆ ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡಿದ್ದು. ನೋ ದೆನ್ ನೆಕ್ಸ್ಟ್ ಒನ್ ಈಸ್ ಟ್ಯಾಕ್ಸ್ ಲೈಬಿಲಿಟಿ ಕ್ಯಾನ್ ಬಿ ಸೆಟಲ್ಡ್ ಈಸಿಲಿ. ಈ ಒಂದು ರಿಕಾರ್ಡ್ಸ್ ಟ್ರಾನ್ಸಾಕ್ಷನ್ಸನ್ನು ನಾವು ಎಂಟ್ರಿ ಮಾಡಿದ್ದು ಇರುವುದರಿಂದ, ಬುಕ್ಸ್ ಆಫ್ ಅಕೌಂಟ್ಸ್ ಇರುವುದರಿಂದ ನಮ್ಮ ಟ್ಯಾಕ್ಸ್ ಲೈಬಿಲಿಟಿ ಏನದ ಅದನ್ನು ನಾವು ಈಸಿಯಾಗಿ ಸೆಟಲ್ ಮಾಡ್ಬೋದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಜೊತೆಗೆ. ದೆನ್ ಪ್ಲ್ಯಾನಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಫಂಕ್ಷನ್ಸ್ ಬಿಕೇಮ್ ಈಸಿ. ಈ ಒಂದು ಎಲ್ಲ ರಿಕಾರ್ಡ್ಸ್ ಇರೋದ್ರಿಂದ ನಾವು ಏನು ಪ್ಲ್ಯಾನ್ ಮಾಡಬೇಕಾಗಿರ್ತದೆ ಅಥವಾ ಯಾವುದಾದ್ರೂ ಕಂಟ್ರೋಲಿಂಗ್ ಆ್ಯಕ್ಟಿವಿಟೀಸ್ ಮಾಡಬೇಕಾಗಿರ್ತದೆ ಅಥವಾ ಮ್ಯಾನೇಜ್ಮೆಂಟ್ ಡಿಸಿಷನ್ ತೊಗೊಳ್ಳಿಕ್ಕೆ ಇದು ಭಾಳ ಹೆಲ್ಪ್ ಆಗ್ತದೆ. ಅಕೌಂಟಿಂಗ್ ಎಲ್ಲ ನಾವು ಟ್ರಾನ್ಸಾಕ್ಷನ್ಸ್ ಎಂಟ್ರಿ ಮಾಡಿ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡೋದ್ರಿಂದ ನಮ್ಗೆ ಭಾಳ ಅಡ್ವಾಂಟೇಜ್ ಅದ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯದ. ಇದು ರಿಗಾರ್ಡಿಂಗ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಅಕೌಂಟಿಂಗ್, ದೆನ್ ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್. ಈ ಒಂದು ವಿಡಿಯೋ ನಿಮಗೆ ತಿಳಿದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ತಿಳಿದಿಲ್ಲ ಅಂದರೆ ಕಮೆಂಟ್ ಹಾಕಿರಿ, ನಾನು ಮತ್ತೊಮ್ಮೆ ತಿಳಿಸ್ತೇನೆ. ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತೆಲ್ಲ ನಿಮ್ಮ ಫ್ರೆಂಡ್ಸಿಗೆ ಕಳಿಸ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.